ಅಮ್ಮ, ದೇವ್ರ ಸಾಕ್ಷಿಯಾಗಿ ಎಲ್ಲ ನಿಜಾನೇ ಹೇಳ್ತೀನಿ ಅಂತ ಪ್ರಮಾಣ ಮಾಡಿ. ದೇವ್ರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ, ಎಲ್ಲ ನಿಜಾನೇ ಹೇಳ್ತೀನಿ. ವಿದ್ಯಾದೇವಿ ಸರಸ್ವತಿ, ವಾಗ್ದೇವಿಯವರು ನಿಮ್ಗೆ ಮದುವೆ ಆಗೋದಕ್ಕೂ ಮುಂಚೆನೆ ಗೊತ್ತಾ? ಗೊತ್ತು ಸರ್. ನಮ್ಮಪ್ಪ ಅರುಣ್ ಮಾವ ಚಿಕ್ಕಂದಿಂದ ಸ್ನೇಹಿತರು. ಅಂದ್ರೆ ಮದುವೆಗೂ ಮುಂಚೆ ನಿಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಜಗಳ ಏನಾದ್ರೂ ಇತ್ತಾ? ಮಾತಾಡಮ್ಮ. ಅಬ್ಜೆಕ್ಷನ್ ಯುವರ್ ಆನರ್, ಸಂಬಂಧ ಇಲ್ದಿರೋ ವಿಷಯಗಳನ್ನ ಕೇಳ್ತಿದ್ದಾರೆ. ಸಂಬಂಧ ಇದೆ ಯುವರ್ ಆನರ್. ನೀವು ಕೂತ್ಕೊಳ್ಳಿ, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಹೇಳಮ್ಮ, ನಿಮ್ಮ ಅಪ್ಪ ಯಾಕೆ ನಿಮ್ಮ ಅತ್ತೆ ಮನೆ ಅಂದ್ರೆ ಇಷ್ಟಪಡಲ್ಲ? ಅದು ಚಿಕ್ಕಂದಿನಲ್ಲಿ ನಮ್ಮಮ್ಮ ಸತ್ತೋಗೋದಕ್ಕೆ ಕಾರಣ ವಾಗ್ದೇವಿ ಅವರೇ ಅಂತ ನಮ್ಮಪ್ಪ ಅನ್ಕೊಂಡಿದ್ರು. ಅದೇ ಕೋಪದಲ್ಲಿ ಆ ಕುಟುಂಬನ ದೂರ ಮಾಡ್ಕೊಂಡ್ರು. ನಿನಗೆ ನಿಮ್ಮ ಅಪ್ಪ ಅಂದ್ರೆ ಇಷ್ಟನಾ? ಹೌದು ಸರ್, ತುಂಬಾ ಇಷ್ಟ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮೂರು ದಿನಗಳ ಹಿಂದೆ ನೀವು ವಾಗ್ದೇವಿಯವರ ಹಾಗೆ ಆಫೀಸಿಗೆ ಹೋಗಿ ಅಧಿಕಾರ ತಗೊಂಡ್ರಿ ಅಂತ ಗೊತ್ತಾಯ್ತು, ನಿಜಾನಾ? ಹೌದು ಸರ್. ಹೊಸದಲ್ವಾ? ಆ ದಿನದ ಅನುಭವ ಹೇಗಿತ್ತು? ಮೊದಲು ಸ್ವಲ್ಪ ಭಯ ಆಯ್ತು, ಆಮೇಲೆ ನಮ್ಮ ಅಮ್ಮೋರ ಆಶೀರ್ವಾದ, ರಾಹುಲ್ ಅವ್ರ ಮಾತಿಂದ ಧೈರ್ಯ ಬಂತು. ಮಿನಿಸ್ಟರ್ ಕಡೆಯಿಂದನೂ ನಿಮ್ಗೆ ಅಭಿನಂದನೆ ಬಂದಿರೋ ಹಾಗಿದೆ. ಹೌದು ಸರ್. ಯುವರ್ ಆನರ್, ಮಿನಿಸ್ಟರ್ ಜೊತೆ ಇರೋ ಸರಸ್ವತಿ ಫೋಟೋ, ಮೀಡಿಯಾ ಫೂಟೇಜ್ ಎಲ್ಲ ಇದರಲ್ಲಿದೆ. ಸರಸ್ವತಿ ಅವರೇ, ವಾಗ್ದೇವಿ ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿತ್ತು? ಅಂದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ರು ಅಥವಾ ನೋವು ಕೊಡ್ತಿದ್ರು ಅಂತ? ಚಿಕ್ಕಂದಿನಲ್ಲಿ ದೂರ ಆಗಿದ್ದ ಅಮ್ಮನ್ ಪ್ರೀತಿ ಏನೋ, ಅಮ್ಮನ್ ಬೆಲೆ ಏನೋ ನಮ್ಮಮ್ಮವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಸರ್. ಅಷ್ಟು ಒಳ್ಳೆಯವರು ನಮ್ಮಮ್ಮವರು. ಮತ್ತೆ ಅಷ್ಟು ಒಳ್ಳೆಯವ್ರನ್ನ ಕಿಡ್ನಾಪ್ ಯಾಕೆ ಮಾಡಿದ್ರಿ? ನಾನ್ಯಾಕೆ ಮಾಡ್ತೀನಿ ಸರ್? ನಾನ್ಯಾಕೆ ಮಾಡ್ತೀನಿ? ನಾನ್ ಮಾಡಿಲ್ಲ. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳಿ. ಏನು ಮಾಡದೇ ಇರೋದ್ರ ಬಗ್ಗೆ ಏನ್ ಹೇಳ್ಬೇಕು? ಅವತ್ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಅಮ್ಮವರು ಮನೇಲಿ ಇರ್ಲಿಲ್ಲ. ಆಮೇಲೆ ನವ್ಯಮ್ಮ ಫೋನ್ಗೆ ಅರ್ಜೆಂಟ್ ಮೀಟಿಂಗ್ ಅಲ್ಲಿದ್ದೀನಿ, ಸಾಯಂಕಾಲ ಬಂದ್ಬಿಡ್ತೀನಿ ಅಂತ ಮೆಸೇಜ್ ಬಂತು. ಬರ್ತಾರೆ ಅಂತ ನಾವೆಲ್ಲ ಕಾಯ್ತಿದ್ವಿ, ಆದ್ರೆ ಬರ್ಲಿಲ್ಲ. ಬರ್ಲಿಲ್ಲ ಅಂದ್ರೆ ಅವತ್ತಿಂದ ಇವತ್ತಿನವರೆಗೂ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನಾನು ಕೇಳ್ತಾ ಇದ್ರೆ ಅವ್ರನ್ನ ಯಾಕೆ ನೋಡ್ತಿದ್ಯಮ್ಮ? ಅದು ಮುಖ್ಯವಾದ ಕೆಲ್ಸದಲ್ಲಿದ್ದಾರೇನೋ ಅಂತ, ಬರ್ತಾರೇನೋ ಅಂತ ಅನ್ಕೊಂಡ್ವಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್.
ಎಷ್ಟು ಸಲೀಸಾಗಿ ಸಿಕ್ಕಾಕ್ಸ್ತಾ ಅಲ್ವಾ ಪ್ರೀತಿ. ಯುವರ್ ಆನರ್, ಇಲ್ಲಿವರೆಗೂ ಸರಸ್ವತಿ ಹೇಳಿದ ಮಾತಲ್ಲಿ ಅವಳಿಗೆ ತಂದೆ ಅಂದ್ರೆ ಇಷ್ಟ ಅಂತ, ತಂದೆಗೆ ವಾಗ್ದೇವ ಇವರು ಅಂದ್ರೆ ಕೋಪ ಅಂತ ಅರ್ಥ ಆಯ್ತು. ಒಂದು ದಿನದ ಅಧಿಕಾರ ನೋಡಿ ಸಂತೋಷ ಪಟ್ಟೆ ಅಂತನೂ ಹೇಳಿದ್ಲು. ನಾನ್ ಸಂತೋಷ ಪಟ್ಟಿದ್ದು ಅಧಿಕಾರ ನೋಡಿ ಅಲ್ಲ, ಅವಕಾಶ ಬಂದಿದ್ದಕ್ಕೆ. ಪದಗಳು ಬದಲಾದ್ರೂ ಭಾವನೆ ಒಂದೇ ಸರಸ್ವತಿ ಅವರೇ. ವಾಗ್ದೇವಿ ಅವರ ಮೇಲೆ ತಂದೆ ಇಟ್ಕೊಂಡಿದ್ದು ಕೋಪ, ಒಂದಿನ ನೋಡಿದ ಅಧಿಕಾರ, ಎಲ್ಲನೂ ದೃಷ್ಟಿಲಿಟ್ಕೊಂಡು ಈ ಸರಸ್ವತಿ ವಾಗ್ದೇವಿ ಅವರನ್ನ ಕಿಡ್ನಾಪ್ ಮಾಡಿದಾಳೆ. ಇಲ್ಲ ಇಲ್ಲ ಜಡ್ ಸಾಹೇಬ್ರೆ, ಅವ್ರು ಹೇಳ್ತಿರೋದು ನಿಜ ಅಲ್ಲ. ಅಂದ್ರೆ ನೀವ್ ಹೇಳ್ತಾ ಇರೋದು ಸುಳ್ಳು? ಇಲ್ಲ, ನೀವ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳ್ದೆ, ಆದ್ರೆ ನೀವ್ ಅದನ್ನ ತಲೆ ಕೆಳಗ್ ಮಾಡಿ ಸುಳ್ಳಾಗಿ ಬದಲಾಯಿಸ್ತಿದ್ದೀರಾ. ಯೋರ್ ಆನರ್, ನನ್ ಕ್ಲೈಂಟ್ಗೆ ಅವ್ರ ತಂದೆ ಅಂದ್ರೆ ಇಷ್ಟ, ಆದ್ರೆ ಅವ್ರ ಸೇಡ್ಗೂ ಇವ್ರಿಗೂ ಸಂಬಂಧ ಇಲ್ಲ. ಒಂದು ದಿನದ ಆಫೀಸ್ ಜವಾಬ್ದಾರಿನ ಗೌರವದಿಂದ ಭಾವಿಸೋದ್ ಬಿಟ್ರೆ ಅಧಿಕಾರದಿಂದ ನೋಡ್ಲಿಲ್ಲ. ಡಿಫೆನ್ಸ್ ಲಾಯರ್ ಅವರು ತನ್ನ ಕ್ಲೈಂಟ್ಗೆ ಸಪೋರ್ಟ್ ಮಾಡೋದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಅದಕ್ಕೆ ಆಧಾರ ಇಲ್ಲ. ಅಂದ್ರೆ ನನ್ನ ಮಾತುಗಳನ್ನ ಪ್ರೂವ್ ಮಾಡೋ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಆ ಕಟಕಟಲ್ಲಿ ನಿಂತಿರೋ ವ್ಯಕ್ತಿ ನಿನಗೆ ಗೊತ್ತಾ? ಗೊತ್ತು ಸರ್. ಸರಸ್ವತಿ ಮೇಡಮ್. ಇವರೇ 5 ಲಕ್ಷ ದುಡ್ಡು ಕೊಟ್ಟು ವಾಗ್ದೇವಿ ಅವ್ರನ್ನ ಕಿಡ್ನಾಪ್ ಮಾಡಕ್ ಹೇಳಿದ್ರು. ಸಾಯಿಸ್ಬಿಡ್ತೀನಿ. ಏನೋ ನಾನ್ ಹೇಳದ್ನ? ಸ್ಟೇಷನ್ ನಲ್ಲೇನೋ ಸುಮ್ನೆ ಬಿಟ್ಟೆ, ಆದ್ರೆ ಈಗ ಮಾತ್ರ ಕ್ಷಮಿಸಲ್ಲ. ನಿಜ ಹೇಳು. ಆರ್ಡರ್ ಆರ್ಡರ್ ಆರ್ಡರ್. ನೋಡಿದ್ರ ಯುವರ್ ಆನರ್, ನಿಮ್ ಮುಂದೆನೆ ಹೇಗೆ ಬೆದರ್ಸ್ತಾ ಇದ್ದಾಳೆ. ಇಂಥ ವ್ಯಕ್ತಿ ಕಿಡ್ನಾಪ್ ಮಾಡಿಸ್ತಾನೆ ಇರ್ತಾಳ? ಇಲ್ಲ ಯೋರ್ ಆನರ್, ಅವ್ರು ಹೇಳ್ತಿರೋದು ಸುಳ್ಳಾಗಿರ್ಬೇಕಾದ್ರೆ ಯಾವ ತಪ್ಪು ಮಾಡದೇ ಇರೋ ನನ್ನ ಹೆಂಡತಿ ಬಾಯಿ ಮುಚ್ಕೊಂಡು ಹೇಗಿರ್ತಾಳೆ? ಅವಳ ಕೋಪ, ಆವೇಶ ಅವಳು ತಪ್ಪು ಮಾಡಿರೋದಕ್ಕಲ್ಲ, ಯಾವ ತಪ್ಪು ಮಾಡದೇ ಇರೋ ಅವಳನ್ನ ದೋಷಿಯಾಗಿ ನಿಲ್ಸಿರೋದಕ್ಕೆ. ಆರ್ಡರ್ ಆರ್ಡರ್ ಆರ್ಡರ್. ಜಡ್ ಸಾಹೇಬ್ರೆ, ಅವ್ರು ಯಾರು ಅಂತ ಕೂಡ ನಂಗೆ ಗೊತ್ತಿಲ್ಲ. ಯಾವ್ದು ಕಟ್ಟುಕತೆಗಳಿಂದ ನನ್ನ ಈ ಕುತಂತ್ರದಲ್ಲಿ ಸಿಕ್ಕಾಕಿಸ್ತಿದ್ದಾರೆ. ಯೋರ್ ಆನರ್, ಸಾಕ್ಷಿನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಕೋರ್ಟ್ನ ಅನುಮತಿ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ದುಡ್ಡಿಸ್ಕೊಂಡು ಕಿಡ್ನಾಪ್ ಮಾಡಿದ್ಮೇಲೆ ಯಾಕೆ ಸಿಕ್ಕಾಕೊಂಡ್ರಿ? ಹಾಗ್ ಮಾಡು ಅಂತ ಯಾರಾದ್ರೂ ಹೇಳಿದ್ರಾ? ಹೌದು. ಯಾರು? ಆ ದೇವ್ರು. ವಾಗ್ದೇವಿಯವ್ರ ಬಗ್ಗೆ ಗೊತ್ತಿಲ್ಲದೆ ಒಪ್ಕೊಂಡ್ವಿ. ಗೊತ್ತಾದ್ಮೇಲೆ ಪ್ರಾಣ ಭಯದಿಂದ ಸರೆಂಡರ್ ಆದ್ವಿ. ಇಲ್ಲ, ನಿಮಗ್ ದುಡ್ಡು ಕೊಟ್ಟಿದ್ದು ಹೀಗ್ ಮಾಡು ಅಂತ ಹೇಳೋದರ ಹಿಂದೆ ಬೇರೆ ಯಾರು ಇದ್ದಾರೆ. ಆ ವ್ಯಕ್ತಿ ಯಾರು ಅಂತ ಹೇಳಿ. ಯಾರು ಇಲ್ಲ ಮೇಡಮ್. ನನಗೆ ಗೊತ್ತಿರೋರಂದ್ರೆ ಈ ಸರಸ್ವತಿ ಅವರೇ, ಅವರಷ್ಟೇ. ಕೋರ್ಟಲ್ಲಿ ಸುಳ್ಳು ಹೇಳಿದ್ರೆ ಈಗ ತಪ್ಪು ಮಾಡಿರೋದ್ಕಿಂತ ದೊಡ್ಡ ಶಿಕ್ಷೆ ಆಗತ್ತೆ. ಯುವರ್ ಆನರ್, ಡಿಫೆನ್ಸ್ ಲಾಯರ್ ಅವರು ತನ್ನ ಕ್ಲೈಂಟ್ ಹಾಗೆ ಸಾಕ್ಷಿನ ಬೆದರಿಸ್ತಾ ಇದ್ದಾರೆ. ಯುವರ್ ಆನರ್, ಸರಸ್ವತಿ ನಂಬರ್ ಇಂದ ಈ ವ್ಯಕ್ತಿಗಳಿಗೆ ಕಾಲ್ ಮಾಡಿರೋದಕ್ಕೆ ಇವಳ ಕಾಲ್ ರೆಕಾರ್ಡ್, ದುಡ್ಡು ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲನೂ ಇದರಲ್ಲಿದೆ.
ಏನಮ್ಮ ಇದು? ಈ ಅಕೌಂಟ್ ನಂಬರ್ ನಿಂದೇ ಅಲ್ವಾ? ಹೌದು ಸಾಹೇಬ್ರೆ, ಇದ್ ನಂದೇ, ಆದ್ರೆ ಮಾಡಿದ್ ನಾನಲ್ಲ. ಏನಮ್ಮ, ಕೋರ್ಟ್ ಮುಂದೆ ನೀನೇನಾದ್ರೂ ಹೇಳೋದಿದೆಯಾ? ನಾನು ಹೇಳೋ ಮಾತುಗಳಿಗಿಂತ ಈ ಕಾಗದದ ಸಾಕ್ಷಿಗಳೇ ಈ ಕೋರ್ಟಿಗೆ ಮುಖ್ಯ ಆದ್ಮೇಲೆ ನಾನು ಏನ್ ಹೇಳೋದಕ್ಕಾಗುತ್ತೆ ಸರ್? ಯೋರ್ ಆನರ್, ವಾಗ್ದೇವಿ ಅವ್ರನ್ನ ಸರಸ್ವತಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಆ ಕುಟುಂಬದಲ್ಲಿ ಎಲ್ಲರೂ ಸರಸ್ವತಿನ ನಿರಪರಾಧಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಂಬ್ತಿದ್ದಾರೆ. ಅಂದ್ರೆ ವಾಗ್ದೇವಿ ಅವರಿಗಿಂತ ಈ ಹುಡುಗಿಗೆ ಹೆಚ್ಚು ಸಪೋರ್ಟ್ ಮಾಡ್ತಿದಾರಾ? ಅದು ಸಪೋರ್ಟ್ ಅಲ್ಲ ಸರ್, ಅದನ್ನ ನಂಬಿಕೆ ಅಂತಾರೆ. ನೀವೇನ್ ಹೇಳಬೇಕು ಅಂತಿದ್ದೀರೋ ಕಟ್ಕಟೆಯಲ್ಲಿ ಬಂದು ಹೇಳಿ. ನನ್ನ ಹೆಸರು ರಾಹುಲ್ ಅಂತ. ನಾನು ವಾಗ್ದೇವಿ ಅವರ ಎರಡನೇ ಮಗ, ಸರಸ್ವತಿಗೆ ಗಂಡ. ಕೆಲವು ದಿನಗಳಿಂದ ನಮಗೆ ಗೊತ್ತಿಲ್ಲದಿರೋ ಶತ್ರು ಒಬ್ರು ನಮ್ಮ ಅಮ್ಮನ್ನ ಸರಸುನ ಟಾರ್ಗೆಟ್ ಮಾಡಿದ್ದಾರೆ. ಅದರ ರಿಸಲ್ಟೇ ಈ ಕೇಸು, ಪ್ರೂಫು. ಅದನ್ ಬಿಟ್ರೆ ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ ಸರ್. ಇವತ್ತು ಕೂಡ ಸರಸು ಕೋರ್ಟ್ಗೆ ಬಂದಾಗ ಅವಳು ತನಗಾಗಿರೋ ಶಿಕ್ಷೆಗಿಂತ ನಮ್ಮಮ್ಮನ ಬಗ್ಗೆ ಏನಾದ್ರೂ ಸುಳಿವು ಸಿಕ್ತಾ ಅಂತ ವಿಚಾರಿಸಿದ್ಲು ಸರ್. ಅಂಥವಳನ್ನ ಇದ್ದಕ್ಕಿದ್ದ ಹಾಗೆ ಹೀಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಸರಿಯಲ್ಲ ಸರ್. ಮತ್ತೆ ಸಾಕ್ಷಿ ಮತ್ತೆ ಆಧಾರಗಳ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ದುಡ್ಡು ಟೆಕ್ನಾಲಜಿ ಮೇಲೆ ನಡೀತಿರುವಂತಹ ಕಾಲ ಸರ್ ಇದು. ಹೊಸದಾಗಿ ಹುಟ್ಟಿಸೋದು, ಇಲ್ದೇ ಇರೋದನ್ನ ಸೃಷ್ಟಿ ಮಾಡೋದು ಕಷ್ಟ ಏನಲ್ಲ ಸರ್. ಅಂದ್ರೆ ನಿಮ್ ಹೆಂಡತಿಗೆ ವಿರುದ್ಧವಾಗಿದೆ ಅಂತ ಸಾಕ್ಷ್ಯ ಆಧಾರಗಳನ್ನೇ ತಪ್ಪು ಅಂತ ಹೇಳ್ತಿದ್ರಾ? ಅಲ್ಲ, ನೀವು ತಲೆ ಕೆಳಗಾಗಿ ಮಾಡಬೇಕು ಅಂತಿರೋ ನಿಜಾನ ಜಡ್ಜ್ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳ್ತಾ ಇದ್ದೀನಿ. ನೀವು ಹೊರಡಿ. ಯುವರ್ ಆನರ್, ಒಂದು ದಿನದ ಅಧಿಕಾರದ ರುಚಿ ನೋಡಿದ ಈ ಸರಸ್ವತಿ ಅದನ್ನ ಶಾಶ್ವತ ಮಾಡ್ಕೋಬೇಕು ಅಂತ ವಾಗ್ದೇವಿ ಅವರು ತಡೆ ಮಾಡ್ತಿದ್ದಾರೆ ಅಂತ ಈ ಕಿಡ್ನಾಪ್ ಮಾಡಿಸಿದಾಳೆ. ಇಲ್ಲ ಅಂತ ನಾನು ನಮ್ಮವರು ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ಹೇಳ್ತಿದ್ದೀರಲ್ಲ. ಅದೇ ನಿಜ. ಅದಕ್ಕೆ ಈ ಕೇಸಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರೋ ಈ ಸರಸ್ವತಿನ ರಿಮೈಂಡ್ ಕಳಿಸಿ ವಾಗ್ದೇವಿ ಅವರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಅನ್ನೋ ವಿವರಗಳನ್ನು ತಿಳ್ಕೊಳ್ಳೋ ಜವಾಬ್ದಾರಿ ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಕೋರ್ಟ್ನ ನಾನು ಕೇಳ್ಕೊತಿದ್ದೀನಿ. ಪೊಲೀಸ್ ಸ್ಟೇಷನ್ಗಲ್ಲ, ನರ್ಕಕ್ಕೆ ಕಳ್ಸಿದ್ರು ಕೂಡ ನಾನ್ ಮಾತ್ರ ಮಾತ್ ಬದಲಾಯಿಸಲ್ಲ, ಸುಳ್ಳು ಹೇಳಲ್ಲ. ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಮ್ಮಮ್ಮ ಅವರಿಗೆ ಕನ್ಸಲ್ ಕೂಡ ನನ್ನ ಅಪಾಯ ಆಗೋದಕ್ ಬಿಡೋದಿಲ್ಲ. ನೀವು ನನ್ನನ್ನ ನಂಬಿ ಬಿಟ್ರು, ಈ ಸಾಕ್ಷಿಗಳನ್ನ ನೋಡಿ ಶಿಕ್ಷೆ ವಿಧಿಸಿದ್ರು ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮಮ್ಮ ಅವರು ಕ್ಷೇಮವಾಗಿ ಮನೆಗೆ ಬರಬೇಕು. ಆ ನಗುನ ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ನೋಡ್ಬೇಕು. ಅಷ್ಟೇ ಸಾಹೇಬ್ರೆ, ಇದನ್ ಮೀರಿ ನಂಗೆ ಏನೋ ಬೇಡ, ಏನೋ ಬೇಡ. ಸಾಕ್ಷಿಗಳು ಸರಸ್ವತಿನ ದೋಷಿಯಾಗಿ ನಿರೂಪಿಸ್ತಿದ್ರು. ಸ್ವಂತ ಕುಟುಂಬ ಸದಸ್ಯರು ಸಪೋರ್ಟ್ ಮಾಡ್ತಿರೋದು ತೀರ್ಪಿನ ಮೇಲೆ ಪ್ರಭಾವ ಬೀರ್ತಿದೆ. ಈ ಕೇಸ್ನ ನಾಳೆಗೆ ಮುಂದೂಡ್ತಾ ಇದ್ದೀನಿ.
ಕಾನ್ಸ್ಟೇಬಲ್ಸ್, ಇವಳನ್ನ ಕಾರ್ ಹತ್ಸಿ. ಸರ್ಸು, ನೀನೇನು ಬೇಜಾರು ಮಾಡ್ಕೋಬೇಡ. ಸರ್ಸು, ನೀನ್ ಬೇಜಾರು ಮಾಡ್ಕೋಬೇಡ, ನಿನ್ಗೇನು ಆಗಲ್ಲ. ಅರ್ಧ ತಪ್ಪು ಪ್ರೂವ್ ಆಯ್ತಲ್ಲ ರಾಹುಲ್, ಇನ್ನರ್ಧ ತಪ್ಪು ನಾಳೆ ಕ್ಲಿಯರ್ ಆಗುತ್ತೆ. ಪ್ರೀತಿ, ದಯವಿಟ್ಟು ನೀನ್ ಮಾತಾಡ್ಬೇಡ, ಮೊದಲಿಂದ ಹೋಗು. ಸರ್ಸು, ಅವಳ ಮಾತಿನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಮ್ಮ ಹತ್ರ ಸಾಕ್ಷಿಗಳಿಲ್ದೇ ಇದ್ರು ಜಡ್ಜ್ ನೀನ್ ಮಾತಲ್ಲಿರೋ ನಿಜಾನ್ ನೋಡಿದ್ದಾರೆ. ಅದಕ್ಕೆ ಇವತ್ತು ಕೇಸ್ನ ಮುಂದುವರಿಸಿ ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಸಲ ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ ಸರ್ಸು. ರಾಹುಲ್ ಅವರೇ, ನಿಮ್ಗೆ ಅರ್ಥ ಆಗ್ತಿಲ್ವಾ? ನನ್ನನ್ನ ಹೊರಗಡೆ ಬರ್ದಿರೋ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಕುತಂತ್ರ ಮಾಡಿದ್ದಾರೆ. ಈ ಸಮಯದಲ್ಲಿ ಅಮ್ಮವ್ರ ಬಗ್ಗೆ ತಿಳ್ಕೊಳ್ಳೋದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಾನ್ ಬರೋವರೆಗೂ ಅಳ್ಬೇಡ ಕಂದ, ಅಪ್ಪಂಗೆ ತೊಂದರೆ ಕೊಡ್ಬೇಡ. ಏಯ್ ಹತ್ಸಮ್ಮ. ಸರ್ಸು, ಏನ್ ಮೇಡಮ್ ಇದೆಲ್ಲ? ನಿಮ್ಮಲ್ಲಿ ಎಷ್ಟು ಹೋಪ್ಸ್ ಇಟ್ಕೊಂಡಿದೀವಿ ಗೊತ್ತಾ? ಕೊನೆಗೆ ಹೀಗ್ ಮಾಡ್ಬಿಟ್ರಲ್ಲ. ಆ ಕಡೆ ಲಾಯರ್ ಸುಳ್ಳನ್ನ ಅಡ್ಡ ಇಟ್ಕೊಂಡು ಏನನ್ನ ಮಾತಾಡ್ತಿದ್ರೆ ನೀವು ಸೈಲೆಂಟ್ ಆಗಿ ಹೋದ್ರೆ ಹೇಗೆ? ಅವ್ರ ಹತ್ರ ಸ್ಟ್ರಾಂಗ್ ಪ್ರೂಫ್ ಇದೆ ಸರ್. ಅದು ಫೇಕ್ ಅಂತ ನೀವು ಪ್ರೂವ್ ಮಾಡ್ಬೇಕಲ್ವ ಮೇಡಮ್? ಒಬ್ಬ ಲಾಯರ್ ಆಗಿರೋ ನಿಮ್ಗೆ ಇದನ್ನೆಲ್ಲ ನಾವು ಹೇಳ್ಕೊಡ್ತಿರೋದು ನಿಜವಾಗ್ಲೂ ನಮ್ ಕರ್ಮ. ನಾಳೆ ಆದ್ರೂ ನ್ಯಾಯನ ಗೆಲ್ಸಿ ನಮ್ ಸರ್ಸನ್ನ ಬಿಡಿಸ್ಕೊಡಿ. ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ, ನೀವು ಪೊಲೀಸ್ ಹೆಲ್ಪ್ ತಗೊಳ್ತಿರೋ, ಪ್ರೈವೇಟ್ ಡಿಟೆಕ್ಟಿವ್ನ ಇಟ್ಕೊಳ್ತಿರೋ, ಆದಷ್ಟು ಬೇಗ ವಾಗ್ದೇವಿ ಅವರನ್ನ ಕಂಡಿಡಿರಿ. ಅವ್ರನ್ನ ಬಿಟ್ರೆ ಬೇರೆ ಯಾರು ನಿಮ್ ಸೊಸೆನ ಸೇವ್ ಮಾಡೋಕ್ಕಾಗಲ್ಲ. ಅರೆ ಏನ್ ರಾಹುಲ್ ಇದ್ರ? ವಿದ್ಯಾ, ವಿದ್ಯಾ, ಅಮ್ಮ, ಮಗುಗೆ ಹಾಲು ಕುಡಿಸ್ಬೇಕು. ಬನ್ನಿ. ವಿದ್ಯಮ್ಮ, ಇಲ್ಲಿ ನೋಡು, ನಾನು ಇಲ್ಲೇ ಇದ್ದೀನಲ್ಲ. ರಾಹುಲ್ ಅವರೇ, ಅಮ್ಮವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್ಸು, ಅದೇ ಪ್ರಯತ್ನದಲ್ಲೇ ಇದ್ದೀವಿ. ಹಲೋ, ಬಿಡ್ಡಿಂಗ್ ಡೇಟ್ ಯಾವಾಗ?
ನಾಳೆ ನೀನಾ?